ಹೇಗಾಯ್ತದು? ವಿಗ್ರಹನ ಯಾರು ತಿರುಗಿಸಿಟ್ಟಿರ್ಬೋದು? ಬಹುಶಃ ಶ್ಯಾಮನೇ ನಮ್ಮ ಪ್ಲಾನ್ ತಿಳ್ಕೊಂಡು ನಮಗೆ ಗೊತ್ತಾಗದೆ ಹಾಗೆ ಚೇಂಜ್ ಮಾಡಿದ್ಲಾ? ಆ ಸೀನೇ ಇಲ್ಲ. ಮತ್ತೆ ಯಾರು ಮಾಡಿರ್ತಾರೆ? ಎಕ್ಸ್ಕ್ಯೂಸ್ ಮೀ, ಯಾಕಿಬ್ರು ಹಾಗಿದ್ದೀರಾ? ಏನಾಯ್ತು ಹೇಳಿ. ಏನೂ ಆಗಿಲ್ಲ. ಹೌದು, ನೀವ್ ಅನ್ಕೊಂಡಿದ್ದ ಹಾಗೆ ಏನೂ ಆಗ್ಲಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನೀವು ಕಾಂಚನಲಕ್ಷ್ಮಿ ವಿಗ್ರಹನ ತಿರುಗಿಸಿದನ್ನ ನಾನು ನೋಡ್ದೆ. ನೀವು ಕುತಂತ್ರ ಮಾಡ್ತಾ ಇದ್ದೀರಂತ ನಂಗೆ ಅರ್ಥ ಆಯ್ತು. ಅದಕ್ಕೆ ನಾನು ಮತ್ತೆ ವಿಗ್ರಹನ ಸರಿಯಾಗಿಟ್ಟೆ. ಈ ವಿಷಯನ ಎಲ್ರ ಮುಂದೆ ಹೇಳಿ ನಿಮ್ಮ ಮರ್ಯಾದೆ ತೆಗಿಯೋಕ್ಕಿಷ್ಟ ಇಲ್ಲದೆ ಈ 4 ಗೋಡೆ ಮಧ್ಯೆ ನಿಮಗೆ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ಈ ರೀತಿ ಕೆಲಸ ಮಾಡಬೇಡಿ. ಅದು ದೇವ್ರಿಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಖಂಡಿತ ಮಾಡಬೇಡಿ. ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈಗಾರು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಆಗಿ ಅಮ್ಮನ ಮುಂದೆ ಹೋಗಿ ಕ್ಷಮಾ. ಶ್ಯಾಮ, ನೀನ್ ಕ್ರ್ಯಾಕರ್ಸ್ ಹಚ್ಚಲ್ವಾ? ಇಲ್ಲ, ನನಗೆ ಪಟಾಕಿ ಅಂದ್ರೆ ಭಯ. ಮೊನ್ನೆ ಹಬ್ಬದಲ್ಲಿ ಕ್ರ್ಯಾಕರ್ ಸುಡೋಕ್ ಹೋಗಿ ಕೈ ಸುಟ್ಕೊಂಡ್ಲಲ್ಲ, ಅದಕ್ಕೆ ಭಯ ಪಡ್ತಿರ್ಬೇಕು. ಭಯ ಪಡ್ಬೇಡ ಶ್ಯಾಮ, ನಾನಿದ್ದೀನಲ್ವಾ, ಹಚ್ಚು. ಹಿಡ್ಕೊ. ಚಿಕ್ಕಪ್ಪ, ಚಿಕ್ಕಪ್ಪ, ಇದು ಹತ್ತತಾನೇ ಇಲ್ಲ, ಸ್ವಲ್ಪ ನೋಡ್ತೀಯಾ? ಸರಿ, ಆ ಕಡೆ ಹೋಗೋಣ ಬಾ. ಅದು ಎಲ್ಲಿ ಕೊಡು. ಶ್ಯಾಮ, 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 ನಿಂಗೇನೂ ಆಗಿಲ್ಲ ಅಲ್ವಾ? ಏನಾಯ್ತು? ಏನಿಲ್ಲ ಶ್ಯಾಮ,
ಪಕ್ಕದಲ್ಲೇ ಐಶ್ವರ್ಯ ಪಟಾಕಿ ಹೊಡಿತಾ ಇದ್ದಾರಲ್ಲ, ತಪ್ಪಿ ಕಿಡಿ ನಿನ್ ಸೆರ್ಗಕ್ಕೆ ತಾಗುತ್ತೇನೋ ಅಂತ ನೀನ ಪಕ್ಕ ಕೇಳ್ಕೊಂಡೆ. ಓ ಸಾರಿ, ನಾನು ನೋಡ್ಲಿಲ್ಲ. ನಾನು ನೋಡಿದ್ನಲ್ಲ, ಸಾಕ್ಬಿಡು. ನಿಮ್ಗೇನೂ ಆಗಿಲ್ಲ ಅಲ್ವಾ ಅಕ್ಕ? ಏನೂ ಆಗಿಲ್ಲ, ಏನೂ ಆಗಲಿಲ್ಲ. ಸಮಯಕ್ಕೆ ಕ್ಷಾಮ ನೋಡದೇ ಇದ್ದಿದ್ರೆ ತುಂಬಾ ದೊಡ್ಡ ಅನಾಹುತ ಆಗ್ತಾ ಇತ್ತು. ಹೌದು, ಆಗ್ತಿತ್ತು. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ಸೋ ಮಚ್. ಹಲೋ, ನಾನು ರಂಜಿನಿ ಮಾತಾಡ್ತಿದ್ದೀನಿ. ಮೇಡಮ್, ನನಗೆ ಯಾವುದೋ ಕೊರಿಯರ್ ಬಂದಿದೆ ಅಂದಿದ್ರಿ, ಇನ್ನೂ ಡೆಲಿವರ್ ಮಾಡಿಲ್ವಲ್ಲ? ನಿಮ್ಮ ಮನೆ ಹತ್ರನೇ ಇದ್ದೀನಿ ಮೇಡಮ್, ಬರ್ತಿದ್ದೀನಿ. ಓಕೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಅಖಿಲ್ ನನಗೆ ಕಳಿಸಿರೋ ಹಾಗೆ ನನಗೆ ನಾನೇ ಕಳ್ಸ್ಕೊಂಡಿದ್ದೀನಿ ಆ ಗಿಫ್ಟ್. ವಸಂತ ಆಂಟಿ ಕೈಗೆ ಏನಾದ್ರು ಸಿಕ್ಕಿದ್ರೆ ನನ್ನ ಕೆಲಸ ಆದಾಗೆ. ಮೇಡಮ್, ಕೊರಿಯರ್. ಯಾರಿಗೆ? ರಂಜನಿ ಅನ್ನೋ ಮೇಡಮ್ಗೆ ಕೊರಿಯರ್ ಬಂದಿದೆ. ಓ, ಒಂದ್ ನಿಮಿಷ. ರಂಜನಿ, ರಂಜನಿ. ಅವ್ರು ಇಲ್ಲೇ ಇದ್ರೂ ಪರವಾಗಿಲ್ಲ ಮೇಡಮ್, ನೀವು ಸೈನ್ ಮಾಡಿ ತಗೋಬಹುದು. ಥ್ಯಾಂಕ್ ಯು ಮೇಡಮ್. ಕೊನೆಗೂ ನಾನು ಅನ್ಕೊಂಡ ಹಾಗೆ ಆ ಪಾರ್ಸಲ್ ವಸಂತ ಆಂಟಿ ಕೈಗೆ ಸೇರಿದೆ. ಅವ್ರ ರಿಯಾಕ್ಷನ್ ಹೇಗಿದೆಯೋ ನೋಡಬೇಕು. ಎಷ್ಟೊತ್ತಾಯ್ತು ಆಂಟಿ ನೀವು ಬಂದು? ಏನ್ ಆಂಟಿ ಹಾಗೆ ನೋಡ್ತಿದ್ದೀರಾ?
ಏನಿಲ್ಲ. ಏನು ಅಷ್ಟು ಖುಷಿಯಾಗಿದೆಯಾ? ಏನಿಲ್ಲ ಆಂಟಿ, ಫೆಸ್ಟಿವಲ್ ಮೂಡ್ ಅಷ್ಟೇ. ಓನ್ಲಿ ಫೆಸ್ಟಿವಲ್ ಮೂಡೇನಾ ಅಥವಾ ಇನ್ನೇನಾದ್ರೂ ಸ್ಪೆಷಲ್ ಮೂಡ್ ಇದೆಯಾ? ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಳು ಹಬ್ಬಕ್ಕೆ ಗಿಫ್ಟ್ ಕಳಿಸ್ತೀನಿ ಅಂದಿದ್ಲು. ಅದು ಯಾವ ಗಿಫ್ಟ್ ಇರ್ಬೋದು ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ಎಕ್ಸೈಟ್ ಆದೆ ಅಷ್ಟೇ. ಹೌದಾ? ನಿನ್ ಫ್ರೆಂಡ್ ಕಳ್ಸೋ ಗಿಫ್ಟ್ಗೋಸ್ಕರ ಎಕ್ಸೈಟ್ ಆಗಿ ವೇಟ್ ಮಾಡ್ತಿದ್ಯಾ? ಹೌದಾ ಆಂಟಿ, ನನ್ನ ಹೆಸರಲ್ಲೇನಾದರೂ ಕೊರಿಯರ್ ಬಂತಾ ಆಂಟಿ? ಕೊರಿಯರಾ? ಹೌದು ಆಂಟಿ, ಕೊರಿಯರಲ್ಲೇ ಗಿಫ್ಟ್ ಬರೋದು. ಬಂತಾ ಆಂಟಿ? ಬರ್ಲಿಲ್ಲ. ಕೊರಿಯರ್ ಬಂದಿದ್ದನ್ನ ಇವ್ರು ತಗೊಂಡಿದ್ದನ್ನ ನಾನು ನೋಡಿದ್ನಲ್ಲ. ಹೌದು, ಇಷ್ಟಕ್ಕೂ ನಿನ್ಗೆ ಗಿಫ್ಟ್ ಕಳಿಸ್ತೀನಿ ಅಂದಿರೋ ಫ್ರೆಂಡು ಹುಡುಗನಾ ಹುಡುಗಿನಾ? ಅದೇನಾಂಟಿ ಹಾಗೆ ಕೇಳ್ತಾ ಇದ್ದೀರಾ? ಅಂದ್ರೆ ನಿನ್ ಫ್ರೆಂಡ್ ಗಿಫ್ಟ್ ಕಳಿಸ್ತಾರೆ ಅಂದೇ ಹೊರತು ಬಾಯ್ ಫ್ರೆಂಡೋ ಅಲ್ವೋ ಅಂತ ಹೇಳಿಲ್ವಲ್ಲ, ಅದಕ್ಕೆ. ಆಂಟಿ, ಅದು ಕಳಿಸ್ತಿರೋದು ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಆಂಟಿ. ಜಸ್ಟ್ ಫ್ರೆಂಡ್ ಆಂಟಿ. ಜಸ್ಟ್ ಫ್ರೆಂಡಾ? ಅಷ್ಟೇನಾ? ಹೌದಾ ಆಂಟಿ, ಅಷ್ಟೇ. ಓಕೆ ಓಕೆ, ಬೇಗ ಬಾ, ಊಟ ಮಾಡೋಣ. ಸರಿ ಆಂಟಿ. ಎಸ್, ನಾನು ಅಂದ್ಕೊಂಡ ಹಾಗೆ ಆಂಟಿಗೆ ನನ್ನ ಮೇಲೆ ಅನುಮಾನ ಬರ್ತಿದೆ. ಶ್ಯಾಮ, ಇನ್ನು ಕೆಲವೇ ದಿನದಲ್ಲಿ ಈ ಮನೆಯಿಂದ ನೀನು ಔಟ್ ಆಗ್ತೀಯ. ಕೃಷ್ಣ, ಹಬ್ಬ ತುಂಬ ಚೆನ್ನಾಗಾಯ್ತು. ನಿನ್ ದಯೆಯಿಂದ ಐಶ್ವರ್ಯ ಅಕ್ಕ ಅಪಾಯದಿಂದ ಪಾರಾದ್ರು. ಅದೊಂದು ಅಪಾಯ ಆಗದೆ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಶ್ಯಾಮ, ಯಾರ ಹತ್ರ ಮಾತಾಡ್ತಿದ್ಯಾ? ಕೃಷ್ಣನ್ ಹತ್ರ. ಕೃಷ್ಣನಾ? ಹೌದು, ಆ ಪುಟ್ಟ ಕೃಷ್ಣನ್ ಹತ್ರ. ಕೃಷ್ಣ ನನ್ಗೆ ದೇವ್ರ ಮಾತ್ರ ಅಲ್ಲ, ಸ್ನೇಹಿತ ಕೂಡ. ನನ್ನ ಕಷ್ಟ ಸುಖ ಎಲ್ಲ ಕೃಷ್ಣನ್ಗೆ ಹೇಳ್ಕೊತೀನಿ. ನನ್ಗೇನ್ ಬೇಕು ಅಂದ್ರೂ ಕೃಷ್ಣನ್ನೇ ಕೇಳ್ತೀನಿ. ನಾನು ಏನ್ ಬೇಕು ಅಂದ್ರೂ ನನ್ ಕೃಷ್ಣ ಆಗಲ್ಲ ಅನ್ನಲ್ಲ, ನನ್ನ ಆಸೆ ತೀರಿಸ್ತಾನೆ. ನನ್ಗೆ ಅಮ್ಮ ಅಪ್ಪ ಗುರು ದೈವ ಎಲ್ಲ ಎಲ್ಲ ಕೃಷ್ಣನೇ. ನೀನ್ ಕೃಷ್ಣ ಭಕ್ತೆ ಅಂತ ಗುರುಗಳು ಹೇಳಿದ್ರು, ಆದ್ರೆ ಎಂತ ಭಕ್ತೆ ಅಂತ ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಶ್ಯಾಮ, ನಿಂಗೊಂದು ವಿಷಯ ಹೇಳಬೇಕು. ಏನು? ಈ ಮನೇಲಿ ನಿನಗೆ ಗೊತ್ತಿಲ್ಲದಿರೋ ಶತ್ರುಗಳು ಕೆಲವರಿದ್ದಾರೆ. ಶತ್ರುಗಳ? ಹೌದು, ಇದ್ದಾರೆ. ನೀನು ಮಾಡ್ತಿರೋ ಲಕ್ಷ್ಮೀ ಪೂಜೆ ಫಲ ಸಿಗದೇ ಇರೋ ಹಾಗೆ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ನಿಂಗೆ ಅಪಾಯ ಆಗಲಿ ಅಂತ ಬೇಕು ಅಂತಾನೆ ನಿನ್ನ ಸೆರ್ಗಿಗೆ ಬೆಂಕಿ ತಾಗೋ ಹಾಗೆ ಮಾಡಿದ್ದು ನಿನ್ನ ಚಿಕ್ಕಕ್ಕ. ಏನೋ ಪ್ರಮಾದವಶತ್ ಹಾಗಾಯ್ತು ಅನ್ಕೊಂಡೆ ಹೊರತು ಐಶ್ವರ್ಯ ಅಕ್ಕ ಹಾಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ನೀನು ಅನ್ಕೊಳ್ಳಲ್ಲ ಅಂತಾನೆ, ನೀನು ಪೂರ್ತಿ ಅಮಾಯಕಿ ಅಂತಾನೆ ನಿನಗೆ ಅಪಾಯ ಮಾಡ್ತಾ ಇರೋ ನಿನ್ನ ಶತ್ರುಗಳ ಬಗ್ಗೆ ನಾನು ಹಿಂಗೆ ಹೇಳ್ತಿರೋದು. ಇನ್ನು ಮುಂದೆ ಅವ್ರ ಮೇಲೆ ನೀನೊಂದು ಕಣ್ಣಿಟ್ಟಿರು, ಅವ್ರ ಜೊತೆ ಹುಷಾರಾಗಿರು. ಸರಿ ಅಕ್ಕ, ಸಮಯಕ್ಕೆ ಸರಿಯಾಗಿ ನೀವು ಬಂದು ನನ್ನನ್ನು ಕಾಪಾಡದೇ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಏನಾಗ್ತಿದ್ನೋ ಏನೋ. ಥ್ಯಾಂಕ್ ಯು. ಸಮಾಧಾನ ಮಾಡ್ಕೊ ಶ್ಯಾಮ, ಸಮಾಧಾನ ಮಾಡ್ಕೊ. ನೀನು ನಿಜವಾಗ್ಲೂ ಕಾಪಾಡಿದ್ದು ನಾನಲ್ಲ, ನಿನ್ನ ಕೃಷ್ಣನೇ ನಿನ್ನ ಕಾಪಾಡಿದ್ದು. ನಿನ್ನ ಅಪಾಯದಲ್ಲಿ ಸಿಕ್ಸಿದ್ ನಿನ್ನ ಚಿಕ್ಕಕ್ಕನ್ ಕೂಡ ತಾನೇ ಅಪಾಯದಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದು ಆ ಕೃಷ್ಣನೇ. ಕೊನೆಗೆ ನೀನೇ ನಿನ್ನ ಅಕ್ಕನ ಕಾಪಾಡೋ ಪರಿಸ್ಥಿತಿ ತಂದಿದ್ದು ಕೂಡ ನಿನ್ನ ಕೃಷ್ಣನೇ. ಆ ಕೃಷ್ಣನ ಆಶೀರ್ವಾದನೇ ನೀನು ನಿನ್ನ ಗಂಡಂಗೂ ಶ್ರೀರಾಮ ರಕ್ಷೆ. ಆಂಟಿ, ಅದು ಕಳಿಸ್ತಿರೋದು ಬಾಯ್ ಫ್ರೆಂಡ್. ಆಂಟಿ, ಆಂಟಿ, ಏನ್ ಆಂಟಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಏನಿಲ್ಲ. ಏನೂ ಇಲ್ಲ ಅಂತ ನೀವು ಹೇಳ್ತಿದ್ರು, ಏನೋ ಇದೆ ಅಂತ ನಿಮ್ಮ ಕಣ್ಣು ಹೇಳ್ತಾನೆ ಇದೆ ಆಂಟಿ. ಸಂಜೆ ನಾನು ಬಂದಾಗಿಂದ ಪೂಜೆ ಪೂರ್ತಿ ಆಗೋವರೆಗೂ ನೀವು ತುಂಬ ಸಂತೋಷವಾಗಿದ್ರಿ. ಆಮೇಲೆ ಕ್ರ್ಯಾಕರ್ಸ್ ಹಚ್ಚಬೇಕಾದ್ರೂ ಕೂಡ ನೀವು ತುಂಬ ಉತ್ಸಾಹದಿಂದಿದ್ರಿ. ಆಮೇಲೆ ನಿಮ್ಮಲ್ಲಿ ಏನೋ ಚೇಂಜ್ ಕಾಣಿಸ್ತಾ ಇದೆ. ನಿಮ್ಮ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಾ ಇದೆ. ಯಾವುದ್ರ ಬಗ್ಗೆನೋ ನೀವು ಭಯ ಪಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ. ತುಂಬ ನೊಂದ್ಕೊಂಡಿದ್ದೀರಾ ಅಂತನೂ ಅನ್ನಿಸ್ತಾ ಇದೆ. ನೋವನ್ನ ಯಾರ ಹತ್ರನಾದ್ರೂ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ, ಸಂತೋಷನ ಯಾರ ಹತ್ರನಾದ್ರೂ ಹಂಚ್ಕೊಂಡ್ರೆ ಹೆಚ್ಚಾಗುತ್ತೆ. ಇಲ್ಲಿ ತನಕ ನಿಮ್ಮ ಸಂತೋಷನ ಎಲ್ಲರ ಹತ್ರನೂ ಹಂಚ್ಕೊಂಡ್ರಿ, ಹೆಚ್ಚಿಸ್ಕೊಂಡ್ರಿ. ಆಂಟಿ, ಈಗ ನಿಮ್ಮ ನೋವನ್ನ ನನ್ನ ಹತ್ರ ಹಂಚ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮಗಳೇ ಕೇಳ್ತಿದ್ದಾಳೆ ಅಂತ ಅನ್ಕೊಂಡು ನಿಮ್ಮ ನೋವನ್ನ ನನ್ನ ಹತ್ರ ಹೇಳಿ ಆಂಟಿ, ಪ್ಲೀಸ್. ನನಗೇನಾದ್ರೂ ಮಗಳಿದ್ದಿದ್ರೆ ನನ್ನ ನೋವನ್ನ ಹೀಗೆ ಗಮನಿಸ್ತಿದ್ಲು, ಹೀಗೆ ಕೇಳ್ತಾ ಇದ್ಲು. ಹೇಳ್ತೀನಮ್ಮ, ನನ್ನ ನೋವೇನು ಅಂತ ನಿನಗೆ ಹೇಳ್ತೀನಿ. ಅಖಿಲ್ಗೆ ಶ್ಯಾಮಂಗೆ ಮದುವೆ ಆಗಿ ತುಂಬ ದಿನ ಆದರೂ ಕೆಲವು ಕಾರಣಗಳಿಂದ ಇಲ್ಲಿವರೆಗೂ ಅವ್ರಿಗೆ ಶೋಭನ ನಡೀಲಿಲ್ಲ. ಇಷ್ಟು ದಿನಾನೂ ಅವರು ಬೇರೆ ಬೇರೆಯಾಗಿ ಸೆಪ್ರೇಟ್ ರೂಮಲ್ಲಿ ಇರ್ತಿದ್ರು. ಮದುವೆ ಆಗಿ ಇಷ್ಟು ದಿನ ಆದರೂ ಕೂಡ ಅವರು ಬೇರೆ ಬೇರೆ ಇರೋದ್ರಿಂದ ಅಖಿಲ್ ಏನಾದರೂ ತಪ್ಪುದಾರಿ ತುಳಿತಾನೇನೋ ಅಂತ ಭಯ ಆಗ್ತಾ ಇದೆ. ಅಖಿಲ್ ಅವ್ರ ಬಗ್ಗೆ ನೀವು ಭಯ ಪಡ್ತಾ ಇದ್ದೀರಾ, ಅನುಮಾನ ಪಡ್ತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ಅನುಮಾನ ಪಡ್ತಿದ್ದೀನಿ. ಆ ಅನುಮಾನದಿಂದಲೇ ಈ ಭಯ. ಅಖಿಲ್ ಅವ್ರ ವಿಷಯಕ್ಕೆ ನೀವು ಅನುಮಾನ ಪಡೋ ಅಗತ್ಯನೂ ಇಲ್ಲ, ಭಯ ಪಡೋ ಅವಶ್ಯಕತೆನೂ ಇಲ್ಲ.